ಪೊಲೀಸರ ಪ್ರಕಾರ ಇಂಪಾರ್ಷಿಯಲ್ ತನಿಖೆ ಅಂದ್ರೆ ಇದೇನಾ ಅನ್ನೋದು ಪ್ರಶ್ನೆ ಆಗ್ತಾ ಇದೆ. ಮತ್ತೆ ಇಷ್ಟು ಮಾತ್ರ ಅಲ್ಲ, ಕೇವಲ ಪೊಲೀಸ್ ಇಲಾಖೆ ಬಗ್ಗೆ ಮಾತ್ರ ಪ್ರಶ್ನೆ ಇಲ್ಲ, ಇಲ್ಲಿ ಸರ್ಕಾರದ ನಡೆಯ ಬಗ್ಗೆ ಕೂಡ ಪ್ರಶ್ನೆ ಇರೋದು. ಅಲ್ಪಸಂಖ್ಯಾತರ ಓಲೈಕೆಯಲ್ಲಿ ರಾಜ್ಯ ಸರ್ಕಾರ ಹಾಗಾದ್ರೆ ತೊಡಗಿದ್ದ? ವೋಟ್ ಬ್ಯಾಂಕ್ ಉಳಿಸಿಕೊಳ್ಳೋದಕ್ಕೆ ಅಮಾಯಕರು ಬಲಿಯಾಗ್ತಾ ಇದ್ದಾರೆ ನೋಡಿ ಅಂತ ಬಿಜೆಪಿ ನಾಯಕರು ಹೇಳ್ತಾ ಇದ್ದಾರೆ. ಓಲೈಕೆ ರಾಜಕಾರಣದಿಂದ ನಾಗಮಂಗಲದಲ್ಲಿ ಅಶಾಂತಿ ಸೃಷ್ಟಿಯಾಗಿದೆ ಅನ್ನೋ ಆರೋಪವನ್ನ ಕೂಡ ಬಿಜೆಪಿ ನಾಯಕರು ಮಾಡ್ತಾ ಇದ್ದಾರೆ. ಸರ್ಕಾರದ ವಿರುದ್ಧ ಬಿಜೆಪಿ ನಾಯಕರು ನಿಗಿ ಕೆಂಡವನ್ನೇ ಉಗುಳ್ತಾ ಇದ್ದಾರೆ. ಅವ್ರ ಪ್ರಶ್ನೆ ಕೇಳ್ತಿರೋದ್ರಲ್ಲಿ ಕೆಲವು ಅರ್ಥ ಇದೆ. ವಿಷಜಂತುಗಳು ಅಂತ ಗೊತ್ತಾದ ಮೇಲೂ ಆ ವಿಷಜಂತುಗಳನ್ನ ರಕ್ಷಣೆ ಮಾಡೋದು ಯಾಕೆ? ಇದು ಪ್ರಶ್ನೆ. ಈಗ ನೋಡಿ, ಬಂತು ಇನ್ನೊಂದು ಡೀಟೇಲ್. ಕಾಂಗ್ರೆಸ್ ನಾಯಕರು ಮುಸ್ಲಿಂ ಸಮುದಾಯವನ್ನ ಓಲೈಕೆ ಮಾಡ್ತಾರೆ. ಹಿಂದೆ ಕೆರೆಗೋಡ್ನಲ್ಲಿ ಹನುಮ ಧ್ವಜಕ್ಕೆ ವಿರೋಧ ಮಾಡಿದ್ರು. ಈಗ ಗಣಪತಿ ಮೆರವಣಿಗೆ ವಿಚಾರದಲ್ಲಿ ಕಾಂಗ್ರೆಸ್ನಿಂದಲೇ ಗಲಭೆ ಆಗಿದೆ. ಮುಸ್ಲಿಂ ಮತಗಳ ಓಲೈಕೆಗೆ ಕಾಂಗ್ರೆಸ್ ನಾಯಕರ ನಡವಳಿಕೆ ಸರಿ ಇಲ್ಲ. ಕಾಂಗ್ರೆಸ್ ವಿರುದ್ಧ ಬಿಜೆಪಿ ನಾಯಕರು ಗಂಭೀರವಾದಂತಹ ಆರೋಪವನ್ನು ಮಾಡ್ತಾ ಇದ್ದಾರೆ. ಈ ರೀತಿ ಬೇಜವಾಬ್ದಾರಿ ಹೇಳಿಕೆ ಗೃಹ ಸಚಿವರು ಯಾರೂ ಕೂಡ ನಿರೀಕ್ಷೆ ಮಾಡಿರಲಿಲ್ಲ. ಇದು ಒಂದಲ್ಲ ಎರಡಲ್ಲ, ಕಾಂಗ್ರೆಸ್ ಸರ್ಕಾರ ಸಿದ್ದರಾಮಯ್ಯ ಸರ್ಕಾರ ಬಂದಾಗಿನಿಂದ ಈ ರೀತಿ ಅನೇಕ ಘಟನೆಗಳು ನಡೀತಾ ಇದೆ. ಪ್ರತಿ ಸಂದರ್ಭದಲ್ಲೂ ಈ ರೀತಿ ಬೇಜವಾಬ್ದಾರಿ ಹೇಳಿಕೆಗಳು ಕೊಟ್ಟಿರ್ತಕ್ಕಂಥ ಪರಿಣಾಮವಾಗಿ ಇವತ್ತು ನಿನ್ನೆಯೂ ಕೂಡ ನಾಗಮಂಗಲದಲ್ಲಿ ಶಾಂತಿಯುತವಾಗಿ ಮೆರವಣಿಗೆ ನಡೀತಾ ಇದೆ, ಗಣಪತಿ ವಿಸರ್ಜನೆಗೋಸ್ಕರ ನಡೀತಾ ಇದೆ. ಇವತ್ತು ಏಕಾಏಕಿ ಇವತ್ತು ಪೆಟ್ರೋಲ್ ಬಾಂಬು ಕಲ್ಲುಗಳು ಇವತ್ತು ತಲ್ವಾರ್ ಹಿಡ್ಕೊಂಡು ಬಂದಿದ್ದಾರೆ ಅಂತ ಹೇಳಿದ್ರೆ ಇದು ಪೂರ ನಿಯೋಜಿತ ಅಲ್ಲದೆ ಮತ್ತೇನೇನು ಹೇಳೋಕ್ಕೆ ಸಾಧ್ಯ ಆಗುತ್ತೆ? ಈ ರೀತಿ ಗಲಭೆ ಇದೆ. ಸರ್ಕಾರ ಇದನ್ನು ನಿರ್ದಾಕ್ಷಿಣ್ಯವಾಗಿ ಹತ್ತಿಕ್ಕಬೇಕು. ಅದರ ಸರ್ಕಾರದ ತುಷ್ಟೀಕರಣದ ನೀತಿಯ ಪರಿಣಾಮವಾಗಿ ನಾಗಮಂಗಲದಲ್ಲಿ ನಿನ್ನೆನೇ ನಾನು ನೋಡಿದ್ದೇನೆ. ಭಾಳ ದೊಡ್ಡ ಪ್ರಮಾಣದಲ್ಲಿ ಶಾಂತ ರೀತಿಯಿಂದ ಹೊರಟಂಥ ಗಣೇಶೋತ್ಸವದ ಮೆರವಣಿಗೆಗೆ ಕಲ್ಲು ಹೊಡೆದು ಗಣೇಶ ಮೂರ್ತಿಗೆ ಇದ್ದಾಗೂ ಸಹಿತ ಅಲ್ಲೇ ಕಲ್ಲು ಹೊಡೆಯುವಂಥ ಪ್ರಯತ್ನವನ್ನು ಮಾಡಿ ದೊಂಬಿ ಗಲಭೆಯನ್ನೇ ಬೆಸಿ ಬೆಂಕಿ ಹಚ್ಚುವುದೆಲ್ಲ ಮಾಡಿದ್ದಾರೆ. ಪರಮೇಶ್ವರ್ ಅವರು ಬೆಂಗಳೂರಿನಲ್ಲಿ ಅವ್ರ ಬಂಗ್ಲಲ್ಲೇ ಕೂತ್ಕೊಂಡು ಈ ರೀತಿ ಹೇಳಿಕೆ ಕೊಡೋ ಮೊದಲು ನಾಗಮಂಗಲ ಸಿಟಿಗೆ ಬಂದು ಏನು ನಡೆದಿದೆ ಅಂತೇಳಿ ಸ್ವತಃ ನೋಡಿದರೆ ಭಾಳ ಒಳ್ಳೆಯದಾಗಿತ್ತು. ಒಂದು ವೇಳೆ ಮುಸಲ್ಮಾನರ ಅಂಗಡಿಗಳನ್ನು ಸುಟ್ಟಾಕಿ ಮುಸಲ್ಮಾನರ ಮೇಲೆ ಹಿಂದೂಗಳು ದಾಳಿ ಮಾಡಿದ್ದಿದ್ರೆ ಪರಮೇಶ್ವರಿಯು ಓಡಾಡ್ಕೊಂಡು ಬಂದಿರ್ತಾಯಿದ್ರು. ಈಗ ಯಾಕೆ ದಾಳಿಗಾಗಿ ಒಳಗಾಗಿರುವಂಥವ್ರು ಹಿಂದೂಗಳು. ಹಾಗಾಗಿ ಈ ರೀತಿ ಹೇಳಿಕೆಯನ್ನು ಕೊಡುವಂಥ ಕೆಲಸನ ಮಾಡ್ತಾರೆ. ಇದು ಗಲಭೆ ಆಗಲಿ, ಹಿಂದೂಗಳ ಮೇಲೆ ಅಟ್ಯಾಕ್ ಆಗಲಿ, ಅಲ್ಲಿ ನನ್ನ ಮಾಹಿತಿ ಪ್ರಕಾರ ಹಿಂದೂಗಳ ಮೇಲೆ ಲಾಠಿ ಚಾರ್ಜ್ ಆಗಿದೆ, ಹಿಂದೂಗಳನ್ನೇ ಹೊಡೆದಿದ್ದಾರೆ ಅಂತನ್ನುವಂಥದ್ದು ಗೊತ್ತಾಗಿದೆ. ಯಾಕೆ ಹಿಂದೂಗಳು ಏನು ಮಾಡಿದರು, ಏನು ತಪ್ಪು ಮಾಡಿದಾರಲ್ಲಿ? ಹಾಗಾದರೆ ಗಣೇಶ ಮೆರವಣಿಗೆಗೆ ವಾದ್ಯ ಸಹಿತ ಕುಣಿತ ಸಹಿತ ಘೋಷಣೆಗಳನ್ನು ಹಾಕೊಂಡು ಹೋಗಬಾರ್ದಾ? ಸೊ ಇದು ಯಾವ ಡೀಟೇಲ್ಸ್ ಕೊಡ್ತಾರೆ. ನೇರ ಸಂಪರ್ಕದಲ್ಲಿ ಮತ್ತೆ ಜಾಯ್ನ್ ಆಗ್ತಾರೆ ಶ್ರೀನಿವಾಸ್. ಆರೋಪ ಪ್ರತ್ಯಾರೋಪ ಎಲ್ಲ ಪಕ್ಕಕ್ಕಿಟ್ಟು ನಾವು FIR ಕಾಪಿ ಬಗ್ಗೆನೇ ಮಾತಾಡೋದಾದ್ರೆ, ಕಾನ್ಸ್ಪಿರಸಿ ಮಾಡಿದವ್ರನ್ನ A1 ಮಾಡ್ತಾರೆ, ಕಲ್ಲನ್ನ ಫಸ್ಟ್ ತೂರ್ದವ್ರನ್ನ A1 ಮಾಡ್ತಾರೆ ಯಾವುದೇ ಪ್ರಕರಣದಲ್ಲಿ. ಬಟ್ ಇಲ್ಲಿ ನೋಡಿದ್ರೆ ಪ್ರೊಸೆಷನ್ ಹೊರಟಿದ್ದವ್ರನ್ನ A1 ಮಾಡಿದ್ದಾರೆ. ವಿಷಜಂತುಗಳನ್ನ ಸಾಕ್ತಾ ಇದೀವಿ ಅಂತ ಗೊತ್ತಿದ್ದು ಸಾಕೋದು ಅಪಾಯಕಾರಿ ಅಲ್ವಾ ಶ್ರೀನಿವಾಸ್? ಮಮತಾ, ಹೌದು. ಸಹಜವಾಗಿ ಆ ಸರ್ಕಾರದ ನಡೆ ಅಥವಾ ನಿನ್ನೆ ನಡೆದಂತಹ ಪ್ರಕ್ರಿಯೆಗಳು ನೋಡಿದ್ರೆ ಒಂದು ಸಮುದಾಯವನ್ನ ಓಲೈಕೆ ಮಾಡಲಿಕ್ಕೆ ಪ್ರಕ್ರಿಯೆಗಳು ಆಗಿದ್ದಾವೆ ಅನ್ನುವಂಥದ್ದು. ನಿನ್ನೆ ನಡೆದಂತಹ ಘಟನೆಯಲ್ಲಿ ದೊಡ್ಡ ಮಟ್ಟದಲ್ಲಿ ಕಲ್ಲು ತೂರಾಟ ಆಗಿದೆ, ಪೆಟ್ರೋಲ್ ಬಾಂಬ್ಗಳನ್ನು ಎಸೆದಿದ್ದಾರೆ. ಹಾಗಾದ್ರೆ ಅದೆಲ್ಲ ಮಾಡಿದ್ದು ಹಿಂದೂ ಯುವಕರೇ ಅನ್ನೋದು ಪೊಲೀಸರ FIR ನಲ್ಲಿ ಗೊತ್ತಾಗ್ತಿದೆ. ಹಾಗಾದ್ರೆ ಬೇರೆ ಸಮುದಾಯದವ್ರದ್ದು ಇದರಲ್ಲಿ ಪಾತ್ರ ಇಲ್ಲ ಅನ್ನುವಂತಹ ಅನುಮಾನಗಳು ಕಾಡ್ತವೆ. ಈ ಎಲ್ಲಾ FIR ಹಾಕಿರೋದನ್ನ ನೋಡಿದ್ರೆ ಈ ಘಟನೆಗೆ ಕೇವಲ ಹಿಂದೂ ಸಮುದಾಯದ ಹುಡುಗರೇ ಕಾರಣ ಅನ್ನುವಂತಹ ಪರಿಸ್ಥಿತಿಯನ್ನ ಪೊಲೀಸರ FIR ನಿರ್ಮಾಣ ಮಾಡಿದ್ದಾರೆ. ಈ ಒಂದು ಪ್ರಕ್ರಿಯೆಗೆ ಬಿಜೆಪಿ ದೊಡ್ಡ ಮಟ್ಟದ ಆಕ್ಷೇಪಗಳನ್ನ ಮಾಡ್ತಿದೆ. ಮುಸ್ಲಿಂ ಸಮುದಾಯವನ್ನ ಓಲೈಸಲಿಕ್ಕೆ ಸರ್ಕಾರ ಈ ರೀತಿಯಾಗಿ ಮಾಡ್ತಿದೆ ಅಂತ ನಿನ್ನೆ ಪರಮೇಶ್ವರ್ ಅವರು ಮಾತನಾಡ್ತಾ ಹೇಳ್ತಿದ್ರು. ಮಮತಾ, ಇದೊಂದು ಸಣ್ಣ ಘಟನೆ ಅನ್ನುವಂತ ಮಾತುಗಳನ್ನ ಹೇಳಿ ಗೃಹ ಸಚಿವರು ಸ್ಥಳಕ್ಕೆ ಹೋಗಿ ಪರಿಶೀಲನೆ ಮಾಡದೆ ಯಾರೋ ಕೊಟ್ಟ ಮಾಹಿತಿಯನ್ನು ತೆಗೆದುಕೊಂಡು ಸಣ್ಣ ಘಟನೆ ಅನ್ನುವಂತ ಮಾಹಿತಿಗಳನ್ನು ಹೇಳೋದು ಎಷ್ಟರ ಮಟ್ಟಿಗೆ ಸರಿ? ಇನ್ನು ಕುಕ್ಕರ್ ಬಾಂಬ್ ಸ್ಫೋಟ ಆಗಿತ್ತು, ಆಗ್ಲೂ ಕೂಡ ಅವರು ನಮ್ಮ ಬ್ರದರ್ ಅನ್ನುವಂತಹ ಅವರ ಪರವಾದ ಮಾತುಗಳನ್ನು ಕೂಡ ಪ್ರಭಾವಿ ಸಚಿವರು ಮಾಡಿದ್ರು. ಇದೆಲ್ಲವನ್ನ ನೋಡ್ತಿದ್ರೆ ಸಹಜವಾಗಿ ಬಿಜೆಪಿಯವರಿಗೂ ಕೂಡ ಇದೇ ಅನುಮಾನಗಳು ಬರ್ತದೆ, ಸಾರ್ವಜನಿಕ ವಲಯದಲ್ಲೂ ಕೂಡ ಇದೇ ಬರುತ್ತೆ. ಒಂದು ಸಮುದಾಯದ ಓಲೈಕೆಗಾಗಿ ಇವೆಲ್ಲವನ್ನು ಮಾಡ್ತಿದ್ದಾರೆ ಅನ್ನುವಂಥದ್ದು. ಈಗ ನೋಡೋಣ, ನಾಗಮಂಗಲದ ಕೇಸ್ನಲ್ಲಿ ಈಗ ಹಿಂದೂ ಯುವಕರ ಮೇಲೆ FIR ದಾಖಲಾಗಿದೆ, A1 A2 ಅನ್ನ ಮಾಡಿದ್ದಾರೆ. ಹಾಗಾದ್ರೆ ಬೇರೆ ಸಮುದಾಯದವರು ಈ ಘಟನೆಗೆ ಕಾರಣವಾದವ್ರ ಮೇಲೆ ಯಾಕೆ ಕ್ರಮ ಆಗಿಲ್ಲ ಅನ್ನುವಂಥದ್ದೇ ಈಗಿರುವಂತ ಪ್ರಶ್ನೆ. ಸೊ ಸರ್ಕಾರ ಮುಂದೆ ಯಾವ ರೀತಿಯಾಗಿ ಕ್ರಮಗಳನ್ನು ತೆಗೆದುಕೊಳ್ಳುತ್ತೆ, ಬಿಜೆಪಿ ಅದಕ್ಕೆ ಯಾವ ರೀತಿಯಾಗಿ ಕೌಂಟರ್ ಕೊಡುತ್ತೆ, ಯಾವ ರೀತಿ ರಾಜಕೀಯ ಸ್ವರೂಪವನ್ನ ಇದು ಮುಂದಿನ ದಿನಗಳಲ್ಲಿ ತೆಗೆದುಕೊಳ್ಳುತ್ತೆ ಅನ್ನುವಂಥದ್ದನ್ನ ಕಾದ್ ನೋಡ್ಬೇಕಾಗತ್ತೆ. ಮಮತಾ. ಆಲ್ ರೈಟ್, ಧನ್ಯವಾದ ಶ್ರೀನಿವಾಸ್ ತಮ್ಮೆಲ್ಲ ಮಾಹಿತಿಗಾಗಿ.